ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಶಿವಮೊಗ್ಗದ ಸಫಾರಿಯಲ್ಲಿ ನಡೆದ ಆ ಘಟನೆ ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿದೆ. ಪ್ರಾಣಿಗಳ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದ ಯುವ ವೈದ್ಯೆ ಡಾಕ್ಟರ್ ಸಮೀಕ್ಷಾ ಇಂದು ನೆನಪು ಮಾತ್ರ. ಆದರೆ ಅವರ ಸಾವು ಈಗ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮೃಗಾಲಯದ ಆ ಕತ್ತಲ ರಾತ್ರಿಯಲ್ಲಿ ನಡೆದಿದ್ದಾದ್ರೂ ಏನು? ಇದು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಅಥವಾ ಇದರ ಹಿಂದೆ ಬೇರೇನಾದ್ರೂ ರಹಸ್ಯವಿದೆಯೇ? ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಪಶುವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವು ಈಗ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಸಫಾರಿಯ ಒಳಗೆ ನೀರಾನೆ ದಾಳಿ ಮಾಡಿತು ಎಂಬುದು ಮೇಲ್ನೋಟಕ್ಕೆ ಕೇಳಿಬರುತ್ತಿರುವಂತಹ ಮಾತು. ಆದರೆ ಈ ಕಥೆಯ ಹಿಂದೆ ದಟ್ಟವಾದ ಅನುಮಾನದ ಮೋಡಗಳು ಕವಿತಿವೆ. ಕುಟುಂಬದ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಅರಣ್ಯ ಇಲಾಖೆಯ ನಡೆಗೂ ಕೂಡ ಪಾರದರ್ಶಕತೆ ಇಲ್ಲ. 20 ಲಕ್ಷ ರೂಪಾಯಿ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳಲು ಸರ್ಕಾರ ಮುಂದಾಗಿದೆಯೇ ಎಂಬ ಆಕ್ರೋಶ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಶಿಶುಗೆ ಚಿಕಿತ್ಸೆ ಕೊಡಲಿಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ದುರ್ಘಟನೆ ಆಗಿ ಇವತ್ತು ಬೆಳಗ್ಗೆ ಅವರು ನಿಧನರಾಗಿದ್ದಂಥದ್ದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಇವತ್ತು ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ರಾತ್ರಿ ವೇಳೆ ಒಬ್ಬರೇ ಟ್ರೈನಿ ವೈದ್ಯೆಯನ್ನ ನೀರಾನೆ ಕೇಜ್ ಒಳಗೆ ಬಿಟ್ಟವರು ಯಾರು ಎಂಬುದು ಈಗಿನ ದೊಡ್ಡ $1 ಮಿಲಿಯನ್ ಪ್ರಶ್ನೆ. ಎಲ್ಲಕ್ಕಿಂತ ಆಘಾತಕಾರಿ ವಿಷಯವೆಂದರೆ ಸಿಸಿಟಿವಿ ದೃಶ್ಯಗಳು ನಾಪತ್ತೆ. ಹೌದು, ಅಲ್ಲಿನ ಸಿಸಿಟಿವಿ ಫುಟೇಜ್ಗಳು ಮಾಯವಾಗಿವೆ ಎಂಬ ವದಂತಿಗಳು ಅಧಿಕಾರಿಗಳ ಮೇಲಿನ ಸಂಶಯವನ್ನ ಮತ್ತಷ್ಟು ಹೆಚ್ಚಿಸಿವೆ. ಸಾಕ್ಷ್ಯ ನಾಶ ಮಾಡಲು ಪ್ರಯತ್ನಿಸಲಾಗಿದೆಯೇ ಅಥವಾ ಯಾರನ್ನೋ ರಕ್ಷಿಸಲು ಈ ನಾಟಕ ನಡೆಯುತ್ತಿದೆಯೇ? ಇದು ಕೇವಲ ಒಂದು ಪ್ರಾಣಿ ದಾಳಿಯಲ್ಲ, ವ್ಯವಸ್ಥೆಯ ವೈಫಲ್ಯ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಬ್ಬ ಪ್ರತಿಭಾವಂತ ವೈದ್ಯೆ ಬಲಿಯಾಗಿದ್ದಾರೆ. ಸಮೀಕ್ಷಾ ಅವರ ಸಾವಿನ ಹಿಂದಿನ ನಿಗೂಢತೆ ಬಯಲಾಗಬೇಕಿದೆ. ನ್ಯಾಯ ಸಿಗುವವರೆಗೆ ಈ ಪ್ರಶ್ನೆಗಳು ಜೀವಂತವಾಗಿರ್ತವೆ. ಇದಾಗಿತ್ತು ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.